ಕರುನಾಡಿಗೆ ನಮಸ್ಕಾರ. ಕೆಸೆಟ್ 11 ಅಕ್ಟೋಬರ್ 2026 ಪತ್ರಿಕೆ 1 ಯೂನಿಟ್ 2 ರಿಸರ್ಚ್ ಅಪ್ಟಿಟ್ಯೂಡ್. ಇದರಲ್ಲಿ ಬರುವ ಪ್ರಮುಖ 100 ಇಂಪಾರ್ಟೆಂಟ್ ಕನ್ಸೆಪ್ಟ್ಗಳ ಬಗ್ಗೆ ನಾವು ನೋಡುತ್ತಿದ್ದೇವೆ. ಆಲ್ರೆಡಿ 20 ಕನ್ಸೆಪ್ಟ್ ಆಗಿದೆ. ಈಗ 21ನೇ ಕನ್ಸೆಪ್ಟ್ ಅನ್ನ ನೋಡೋಣ. ದಯವಿಟ್ಟು ನಿಮ್ಮ ನೋಟ್ಬುಕ್ದೊಳಗೆ ಇದನ್ನ ಕಲರ್ ಪೆನ್ನಲ್ಲಿ ಬರೀಬೇಕು ಪ್ಲೀಸ್. ನೀವು ಬರೆದು ಓದಿದ್ರೆ ಕಂಪ್ಲೀಟ್ ಆಗಿ ನಿಮ್ಮ ತಲೆಯೊಳಗೆ ಕೂಡ್ತದ್ರಿ. ಎಷ್ಟು ಹೇಳ್ತೀನಿ ಇಷ್ಟೇ ಮಾಡಿ, ಎಕ್ಸ್ಟ್ರಾ ನೋಡೋ ಅವಶ್ಯಕತೆ ಇಲ್ಲ. ಸ್ಟೆಪ್ಸ್ ಆಫ್ ಕ್ಲಾಸ್ ರೂಮ್ ಆಕ್ಷನ್ ರಿಸರ್ಚ್. ಆಕ್ಷನ್ ರಿಸರ್ಚ್ ಕೃತಿ ಸಂಶೋಧನೆ. ನಾವು ಕೃತಿ ಸಂಶೋಧನೆಯನ್ನ ಯಾವಾಗಲೂ ಕ್ಲಾಸ್ ರೂಮ್ನಲ್ಲಿ ಉಪಯೋಗ ಮಾಡುತ್ತೇವೆ. ಇನ್ನು ಆಕ್ಷನ್, ಇಮಿಡಿಯೇಟ್ ಆಗಿ ನಾವು ಆಕ್ಷನ್ ಅನ್ನು ತೆಗೆದುಕೊಳ್ತೀವಿ. ಒಬ್ಬ ವಿದ್ಯಾರ್ಥಿ ಡೈಲಿ ಕ್ಲಾಸಿಗೆ ಲೇಟ್ ಮಾಡಿ ಬರ್ತಿದ್ದಂದ್ರೆ ನಾವು ಆಕ್ಷನ್ ರಿಸರ್ಚ್ ಅನ್ನ ತೆಗೆದುಕೊಳ್ಬೇಕು. ಏಕೆ ಹುಡುಗ ಲೇಟ್ ಮಾಡಿ ಬರ್ತಾ ಇದ್ದೀನಿ, ಏನು ಕಾರಣ ಐತಿ? ಅಥವಾ ಒಬ್ಬ ಹುಡುಗನಿಗೆ ನಾವು ಪಾಠ ಹೇಳಿದವನಿಗೆ ತಿಳಿತಾ ಇಲ್ಲ ಅಂದ್ರೆ ಇಮಿಡಿಯೇಟ್ ಆಗಿ ಆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಬೇಕು. ಆ ಹುಡುಗನಿಗೆ ಕಿವಿ ಕೇಳಿಸಂಗಿಲ್ಲೋ, ಅಥವಾ ನಾನು ಹೇಳಿದ್ದು ಶಬ್ದದ ಅರ್ಥ ಅವನಿಗೆ ಅರ್ಥ ಆಗುವುದಿಲ್ಲೋ, ಅಥವಾ ನಾನು ಬೇರೆ ಭಾಷೆ ಯೂಸ್ ಮಾಡ್ತಾ ಇದ್ದೀನೋ, ಅಥವಾ ನಾನು ಬಹಳ ವೇಗವಾಗಿ ಮಾತನಾಡುತ್ತಿದ್ದೀನೋ, ಅಥವಾ ಸಾವಕಾಶವಾಗಿ ಮಾತನಾಡುತ್ತಿದ್ದೀನೋ, ಅಥವಾ ಹುಡುಗನಿಗೆ ಮೈಂಡಲ್ಲಿ ಅಬ್ಸೆಂಟ್ ಮೈಂಡ್ ಇದ್ದಾನೋ, ಅಥವಾ ಮನೆಯೊಳಗೆ ಏನು ಪ್ರಾಬ್ಲಮ್ ಆಗೈತು, ಟೇಕ್ ಆಕ್ಷನ್. ತಾತ್ಕಾಲಿಕ ಒಂದು ಸಮಸ್ಯೆನ ಬಗೆಹರಿಸುವ ಒಂದು ಕೃತಿಗೆ ಆಕ್ಷನ್ ರಿಸರ್ಚ್. ಇನ್ನು ಆಕ್ಷನ್ ರಿಸರ್ಚ್ ತೆಗೆದುಕೊಳ್ಳಬೇಕಾದ್ರೆ ಏನೇನ್ ಮಾಡ್ಬೇಕು? ಮೊದಲಿಗೆ ಪ್ಲಾನ್, ನಿಯೋಜನೆ, ಪ್ಲಾನ್ ಮಾಡಿ. ಎರಡನೇದು ಆಕ್ಷನ್ ಅನ್ನ ತೆಗೆದುಕೊಳ್ಳಿ, ಕೃತಿಯನ್ನ ಮಾಡಿ. ಮೂರನೇದು ಅಬ್ಸರ್ವ್, ನಿರೀಕ್ಷಣೆಯನ್ನ ಮಾಡಬೇಕು. ಆಮೇಲೆ ರಿಫ್ಲೆಕ್ಟ್, ಏನು ನೋಡಿರ್ತೀವಿ ಅದನ್ನ ವ್ಯಕ್ತಪಡಿಸಬೇಕು, ರಿಫ್ಲೆಕ್ಟ್ ಮಾಡಬೇಕು, ಪ್ರತಿಬಿಂಬಿಸಬೇಕು. ಆಮೇಲೆ ಫಾಲೋ ಅಪ್ ತೆಗೆದುಕೊಳ್ಳಬೇಕು. ಈ ರೀತಿಯಾದಂಥ ಸ್ಟೆಪ್ಸ್ ಅನ್ನ ಫಾಲೋ ಮಾಡಿ. ಸ್ವಲ್ಪ ಡಿಟೇಲ್ ಆಗಿ ಇದು ಕಾನ್ಸೆಪ್ಟ್ ಇದೆ, ಅದನ್ನು ನೆನಪಿನಲ್ಲಿ ಇಟ್ಟುಕೊಳ್ಳೋ ಪ್ರಯತ್ನ ಮಾಡ್ರಿ. ಇನ್ನು ಸೈಂಟಿಫಿಕ್ ಅಬ್ಸರ್ವೇಷನ್, ವೈಜ್ಞಾನಿಕ ನಿರೀಕ್ಷಣೆ. ನಾವು ಒಬ್ಬ ಹುಡುಗನಿಗೆ ನೋಡ್ತಾ ಇದ್ದೀವಿ, ಒಬ್ಬ ವಿದ್ಯಾರ್ಥಿಯ ಚಟುವಟಿಕೆ ನೋಡುವಾಗ ಸೈಂಟಿಫಿಕ್ ಅಬ್ಸರ್ವೇಷನ್ ಮಾಡುತ್ತಿದ್ದಾರೆ, ವೈಜ್ಞಾನಿಕ ರೀತಿಯಲ್ಲಿ ಆ ಹುಡುಗನ ಕಡೆಗೆ ನೋಡ್ಬೇಕು. ಆರ್ ಬೇಸ್ಡ್ ಆನ್ ವೆರಿಫಿಯೇಬಲ್ ಎವಿಡೆನ್ಸ್, ಬದಲಾವಣೆ ಆಗುವ ಎವಿಡೆನ್ಸ್, ಸಾಕ್ಷಿ, ಅಥವಾ ಸಿಸ್ಟಮೆಟಿಕ್ ಬಾಡಿ ಆಫ್ ಪ್ರೂಫ್ that can be cited. ವೇರಿಯಬಲ್ ಎವಿಡೆನ್ಸ್ ಅಥವಾ ವ್ಯವಸ್ಥಿತವಾದ ಪ್ರೂಫ್ ಇರುವ ಬಾಡಿ that can be cited. ಅದರ ಬಗ್ಗೆ ನಾವು ಹೇಳಬೇಕು, ಅಂದಾಗ ಅದು ವೈಜ್ಞಾನಿಕ ನಿರೀಕ್ಷಣೆ ಮಾಡಿದ್ದೇವೆ ಎಂದು ತಿಳಿದು ಬರುತ್ತದೆ. ಇನ್ನು ಥಿಯರಿ ಅಂದ್ರೆ ಸಿದ್ಧಾಂತ ಅಂತ ಕರಿತೀವಿ. ಪ್ರತಿಯೊಬ್ಬರು ಒಂದೊಂದು ಸಿದ್ಧಾಂತ ಇದೆ. ಈ ಗ್ರಾವಿಟೇಷನಲ್ ಫೋರ್ಸ್, ಗುರುತ್ವಾಕರ್ಷಣೆಯ ಒಂದು ಸಿದ್ಧಾಂತ. ಇನ್ನು ಇವರೊಂದು ಸಿದ್ಧಾಂತ ತೆಗೆದಿದೆ. ಸಿದ್ಧಾಂತ, ಥಿಯರಿ ಎಂದರೇನು? ಇಟ್ ಈಸ್ ಅ ಸೆಟ್ ಆಫ್ ಸಿಸ್ಟಮೆಟಿಕಲಿ ಇಂಟರ್ ರಿಲೇಟೆಡ್ ಪ್ರೊಪೊಸಿಷನ್ that explain and predict a phenomena or a fact. ಒಂದು ಕೃತಿ, ಒಂದು ಘಟನೆ, ಒಂದು ಘಟನಾವಳಿ, ಒಂದು ಸಂದರ್ಭ ಅಥವಾ ಒಂದು ಘಟನೆ, ಇದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಹೇಳುವ ಅಥವಾ ಮುಂದೆ ಆಗಬಹುದು ಅನ್ನುವ ಬಗ್ಗೆ ಹೇಳುವ ಒಂದು ಸಿದ್ಧಾಂತಕ್ಕೆ ನಾವು ಥಿಯರಿ ಎಂದು ಕರೀತೇವೆ. ಇದು ಥಿಯರಿ ಅದ್ರಿ. ಸೆಟ್ ಆಫ್ ಸಿಸ್ಟಮೆಟಿಕಲಿ ಇಂಟರ್ ರಿಲೇಟೆಡ್ ಪ್ರೊಪೊಸಿಷನ್, ಪ್ರತಿಪಾದನೆಯನ್ನು ಮಾಡ್ಬೇಕು ನಾವು. ಹೀಗೆ ಆಗ್ತದ ನೋಡ್ರಿ, ಹೀಗೀಗ ಆಗ್ಬಹುದು, ನೀವು ಹೀಗೀಗ ಮಾಡಿದ್ರೆ ಹೀಗೀಗ ಆಗ್ತದ. ದಾನಯ್ಯ ಸರ್ ವಿಡಿಯೋಗಳನ್ನ ನೋಡಿದ ತಕ್ಷಣ ನೋಟ್ಬುಕ್ದೊಳಗೆ ಬರೆದು ದಾನಯ್ಯ ಸರ್ ಬರೆದಂತ ಬುಕ್ ಅನ್ನ ಖರೀದಿ ಮಾಡಿ, ಅದನ್ನ ಓದಿ, ಅದನ್ನ ರಿವಿಷನ್ ಮಾಡಿ ಪರೀಕ್ಷೆಗೆ ಹೋದ್ರೆ ಕೆಸೆಟ್ ಪರೀಕ್ಷೆ ಪಾಸ್ ಆಗ್ತೀವಿ. ಹೀಗೊಂದು ಸಿದ್ಧಾಂತ ತಯಾರಾಗೈತ್ರಿ ಕರ್ನಾಟಕ. ಒಂದು ಥಿಯರಿ. A set of systematically interrelated proposition. ಒಂದು ಪ್ರತಿಪಾದನೆಯನ್ನು ಮಾಡಬೇಕು.
ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು, ಅದನ್ನ ಮೊದಲಿಗೆ ಹೇಳಬೇಕು ಒಂದು ಘಟನೆಯ ಬಗ್ಗೆ, ಅದಕ್ಕೆ ಸಿದ್ಧಾಂತ ಎಂದು ಕರೆಯುತ್ತಾರೆ. ಇನ್ನು ಬೇಸಿಕ್ ರಿಸರ್ಚ್, ಮೂಲ ಸಂಶೋಧನೆ ಏನ್ ಮಾಡುತ್ತದೆ? ಇಟ್ ಈಸ್ ಎಕ್ಸ್ಪಾಂಡಿಂಗ್ ನಾಲೆಜ್, ಜ್ಞಾನವನ್ನ ವಿಸ್ತಾರ ಮಾಡುತ್ತದೆ. ವಿದೌಟ್ ಇಮಿಡಿಯೇಟ್ ಅಪ್ಲಿಕೇಶನ್, ಅದನ್ನ ನೇರವಾಗಿ ಉಪಯೋಗ ಮಾಡದೆ ಅದನ್ನ ವಿಸ್ತಾರ ಮಾಡುವಂತ ಒಂದು ಸಂಶೋಧನೆಗೆ ಬೇಸಿಕ್ ರಿಸರ್ಚ್ ಎಂದು ಕರೆಯುತ್ತಾರೆ. ಎಕ್ಸ್ಪಾಂಡಿಂಗ್ ನಾಲೆಜ್, ಜ್ಞಾನವನ್ನ ವಿಸ್ತಾರ ಮಾಡೋದು, ಅದನ್ನ ಬಳಕೆ ಮಾಡದೆ ವಿಸ್ತಾರ ಮಾಡುವ ಒಂದು ಕೃತಿಗೆ ಬೇಸಿಕ್ ರಿಸರ್ಚ್ ಎಂದು ಕರೆಯುತ್ತಾರೆ. ಇನ್ನು ಸರ್ವೆ ಮಾಡೋದು, ಸರ್ವೆ ಅಂತ ಗೊತ್ತ, ಸಮೀಕ್ಷೆ ಅಂತ ಹೇಳಿ ಕರಿತೀವಿ. ದಾನಾಯ್ ಸರ್ ಬುಕ್ ಓದಿ ಯಾರ್ಯಾರು ಪರೀಕ್ಷೆ ಪಾಸ್ ಮಾಡಿದ್ದಾರೋ, ಬಿಜಾಪುರದವ್ರು ಪರೀಕ್ಷೆ ಪಾಸ್ ಮಾಡಿದ್ದಾರೋ, ಕಲಬುರಗಿದವ್ರು ಪಾಸ್ ಮಾಡಿದ್ದಾರೋ, ಬೀದರ್ದವ್ರು ಪಾಸ್ ಮಾಡಿದ್ದಾರೋ, ಮಂಗಳೂರದವ್ರು ಪಾಸ್ ಮಾಡಿದ್ದಾರೋ, ಬೆಂಗಳೂರದವ್ರು ಪಾಸ್ ಮಾಡಿದ್ದಾರೋ, ಹಾಸನದವ್ರು ಪಾಸ್ ಮಾಡಿದ್ದಾರೋ, ಧಾರವಾಡದವ್ರು ಪಾಸ್ ಮಾಡಿದ್ದಾರೋ, ಹುಬ್ಬಳ್ಳಿದವ್ರು ಪಾಸ್ ಮಾಡಿದ್ದಾರೋ, ಬೆಳಗಾವದವ್ರು ಪಾಸ್ ಮಾಡಿದ್ದಾರೋ, ಯಾರು ಮಾಡಿ, ರಾಯಚೂರದವ್ರು ಪಾಸ್ ಮಾಡಿದ್ದಾರೋ, ಕೊಪ್ಪಳದವ್ರು ಪಾಸ್ ಮಾಡಿದ್ದಾರೋ, ಮೈಸೂರದವ್ರು ಪಾಸ್ ಮಾಡಿದ್ದಾರೋ, ಕೋಲಾರದವ್ರು ಪರೀಕ್ಷೆ ಪಾಸ್ ಮಾಡಿದ್ದಾರೋ. ಅಬ್ಬಾಬಾಬಾ ಸರ್, ಇಡೀ ಕರ್ನಾಟಕದೊಳಗೆ ಹೋಗಿರಲ್ರಿ. ಸರ್ವೆ ಈ ಬಾರಿ ನನಗ 427 ಏನು ವಿದ್ಯಾರ್ಥಿಗಳು ಫೋನ್ ಮಾಡಿದ್ರು, ಅವಾಗ ಗೊತ್ತಾಗ್ಬಿಡ್ತು ಇಡೀ ಕರ್ನಾಟಕದ ಎಲ್ಲಾ ಜಿಲ್ಲೆದೊಳಗೆ ಹೋಗ್ಯದಲ್ರಿ ಮಿಸ್ಟರ್ ದಾನಯ್ಯ ಸರ. ಸರ್ವೆ, ಸಮೀಕ್ಷೆ ಮಾಡೋದು. ಡಾಟಾ ಕಲೆಕ್ಷನ್ ಟೆಕ್ನಿಕ್ ಯೂಸಿಂಗ್ ಅ ಕ್ವಶನರಿ, ಪ್ರಶ್ನಾವಳಿಗಳ ಸಹಾಯದಿಂದ ಡಾಟಾವನ್ನು ಕಲೆಕ್ಷನ್ ಮಾಡುವ ಪದ್ಧತಿಗೆ ಸರ್ವೆ ಎಂದು ಕರೆಯುತ್ತಾರೆ. ಪ್ರಶ್ನೆಗಳನ್ನು ಕೊಡೋದು, ಪ್ರಶ್ನೆಗಳಿಂದ ದತ್ತಾಂಶವನ್ನು ಕಲೆಕ್ಟ್ ಮಾಡೋದು, ಸಂಗ್ರಹ ಮಾಡುವ ಒಂದು ಪದ್ಧತಿಗೆ ಸಮೀಕ್ಷೆ ಪದ್ಧತಿ ಎಂದು ಕರೆಯುತ್ತಾರೆ. ಇನ್ನು ಅಪ್ಲೈಡ್ ರಿಸರ್ಚ್, ಸಂಶೋಧನೆ ಮಾಡೋದು ಹೇಗ, ಅದನ್ನ ಅಪ್ಲೈ ಮಾಡೋದು, ಅದನ್ನ ಉಪಯೋಗ ಮಾಡೋದು, ಒಂದು ಸಮಸ್ಯೆಯನ್ನ ಸಾಲ್ವ್ ಮಾಡೋದು ಆಕ್ಷನ್ ರಿಸರ್ಚ್ ಇದು ಇಮಿಡಿಯೇಟ್ ಆಗಿ. ಅದನ್ನ ದೊಡ್ಡ ಕ್ಷೇತ್ರದೊಳಗೆ ಉಪಯೋಗ ಮಾಡೋದಕ್ಕೆ ಅಪ್ಲೈಡ್ ರಿಸರ್ಚ್. ಅಪ್ಲೈಡ್ ರಿಸರ್ಚ್ ಏನ್ ಮಾಡ್ತದ್ರಿ? ಸಾಲ್ವಿಂಗ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್, ಸಮಸ್ಯೆಗಳನ್ನ ಬಗೆಹರಿಸುವ. ಅಮ್ಮ ಬೇಕು ಬಂದ ಸ್ವಲ್ಪ ಹಾಲರೆ ಅಥವಾ ಚಪಾತಿ ಹಾಕು. ಪ್ರಾಬ್ಲಮ್ಸ್ಗಳನ್ನ, ಸಮಸ್ಯೆಗಳನ್ನ ಬಗೆಹರಿಸುವ ಒಂದು ಪದ್ಧತಿಗೆ ಅಪ್ಲೈಡ್ ರಿಸರ್ಚ್ ಎಂದು ಕರೆಯುತ್ತಾರೆ. ಇಮಿಡಿಯೇಟ್ ಅಂದ್ರೆ ಆಕ್ಷನ್, ಅದು ದೊಡ್ಡ ಕ್ಷೇತ್ರದೊಳಗ ಸಮಸ್ಯೆಗಳನ್ನ ಬಗೆಹರಿಸುವ ಸಲುವಾಗಿ ಅಪ್ಲೈಡ್ ಅನ್ನು ಯೂಸ್ ಮಾಡ್ತೀವಿ. ಇನ್ನು ಮಾಡೆಲ್ ಅಂದ್ರೆ ಒಂದು ಮಾದರಿ, ಒಂದು ನಮೂನೆ, ಮಾದರಿ. ಅವರು ನಮ್ಮ ಮಾಡೆಲ್ ಅದ ನೋಡ್ರಿ, ಕೆಸೆಟ್ದೊಳಗ ದಾನಯ್ಯ ಸರ್ ಮಾಡೆಲ್ ಇದ್ದಂಗೆ ಅದಾರ ನೋಡ್ರಿ ಪಾಪ. ಅವರೊಬ್ರು ಮಾದರಿ ನಿಮ್ಗೆ ನಾ ಮಾದರಿ ಇದ್ದೀನೇನಿಲ್ಲ ಹೇಳ್ರಿ. ಮಾಡೆಲ್ ಎಂದರೆ ಮಾದರಿ, ಜನರಲೈಸ್ಡ್ ರೀಪ್ರೆಸೆಂಟೇಷನ್ ಆಫ್ ಅ ಸಿಸ್ಟಮ್. ಜನರಲೈಸ್ಡ್ ರೀಪ್ರೆಸೆಂಟೇಷನ್ ಆಫ್ ಅ ಸಿಸ್ಟಮ್, ಒಂದು ಸಿಸ್ಟಮದ ಪ್ರತಿನಿಧಿತ್ವ ಎಂದರೆ ನಮೂನೆ ಅಥವಾ ಮಾದರಿ. ಆರ್ ಎನ್ ಆಬ್ಜೆಕ್ಟ್ that is constructed to some aspect of that system or the system as a whole. ಒಂದು ಕೃತಿಯ ವಿನ್ಯಾಸ, ಒಂದು ಕೃತಿಯ ಮಾದರಿ ಮಾಡೆಲ್ ಎಂದು ಕರೆಯುತ್ತಾರೆ. ಇನ್ನು ಅಮ್ಮ ಚಪಾತಿ ಹಾಕ್ಲಿಲ್ಲ, ಅದು ಒದರ್ಲಿಗತ್ತದಪ್ಪ. ಪೋಸ್ಟ್ ಇದು ಒಂದು ಅಬ್ರಿವೇಶನ್ ಅದ್ರಿ. ರಿಸರ್ಚ್ ದೊಳಗೆ ಯೂಸ್ ಮಾಡುವಂತ ಒಂದು ವರ್ಡ್ ಪೋಸ್ಟ್ ಅಂದ್ರೆ ಆಫ್ಟರ್, ಅದಾದ ನಂತರ, ಆಫ್ಟರ್. ಇನ್ನು ಚಿ ಸ್ಕ್ವೇರ್ ಟೆಸ್ಟ್ ನೆನಪಿಡ್ರಿ. ಚಿ ಸ್ಕ್ವೇರ್ ಟೆಸ್ಟ್ ಎಲ್ಲಿ ಉಪಯೋಗ ಮಾಡುತ್ತಾರೆ? ಇದು ಒಂದು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್. ಇದು ಪರೀಕ್ಷೆದೊಳಗೆ ಹಿಂಗೆ ಕೇಳ್ತಾರೆ, ಚಿ ಸ್ಕ್ವೇರ್ ಟೆಸ್ಟ್ ಇದು ಏನಿದೆ, ಇದು ನಾನ್ ಪ್ಯಾರಾಮೆಟ್ರಿಕ್ ಟೆಸ್ಟ್ ಈಸ್ ಯೂಸ್ಡ್ ಇನ್ ಸ್ಟ್ಯಾಟಿಸ್ಟಿಕಲ್ ಅನಾಲಿಸಿಸ್. ಅಂಕಿ ಸಂಖ್ಯೆಗಳನ್ನ ವಿವರಣೆ ಮಾಡುವಾಗ, ವಿಶ್ಲೇಷಣೆ ಮಾಡುವಾಗ ಚಿ ಸ್ಕ್ವೇರ್ ಟೆಸ್ಟ್ ಅನ್ನು ಉಪಯೋಗ ಮಾಡುತ್ತಾರೆ. ಇನ್ನು ಮಾಡೆಲಿಂಗ್ ನೋಡ್ರಿ, ಮಾಡೆಲ್ ಮತ್ತು ಮಾಡೆಲಿಂಗ್ ದೊಳಗೆ ಏನು ಫರಕ್ ಐತಿ? ಮಾಡೆಲ್ ಅಂದ್ರಿ ಮಾದರಿ, ಅದ್ರ ಹಾಗೆ ನಾವು ಮಾಡೆಲಿಂಗ್ ಅದರ ಹಾಗೆ ಮಾಡುವ ಪ್ರಕ್ರಿಯೆ. ಮಾಡೆಲಿಂಗ್ ಅದರ ಹಾಗೆ ಮಾಡುವ ಒಂದು ಪ್ರಕ್ರಿಯೆಗೆ ನಾವು ಮಾಡೆಲಿಂಗ್ ಎಂದು ಕರೆಯುತ್ತೇವೆ. ರಿಸರ್ಚ್ ಪ್ರಾಬ್ಲಮ್ ಈಸ್ ರೀಪ್ರೆಸೆಂಟೆಡ್ ಬೈ ಮ್ಯಾಥಮೆಟಿಕಲ್ ಮಾಡೆಲ್. ರಿಸರ್ಚ್ ಪ್ರಾಬ್ಲಮ್ ಈಸ್ ರೀಪ್ರೆಸೆಂಟೆಡ್ ಬೈ ಮ್ಯಾಥಮೆಟಿಕಲ್ ಮಾಡೆಲ್. ಒಂದು ಕೃತಿಯನ್ನ ಹೇಗೆ ಬಿಡಿಸಬೇಕು ಅನ್ನೋದನ್ನ ಗಣಿತದ ನಮೂನೆಯಲ್ಲಿ ಹೇಳುವ ಒಂದು ಪದ್ಧತಿಗೆ ಮಾಡೆಲಿಂಗ್ ಎಂದು ಕರೆಯುತ್ತಾರೆ. ಇನ್ನು ಆಕ್ಷನ್ ರಿಸರ್ಚ್,
ನೋಡಿ, ಇಂಪ್ರೂವಿಂಗ್ ಪ್ರಾಕ್ಟಿಸಸ್ ಇನ್ ಸ್ಪೇಷಿಯಲ್ ಸೆಟ್ಟಿಂಗ್. ಇಂಪ್ರೂವಿಂಗ್ ಪ್ರಾಕ್ಟಿಸಸ್ ಇನ್ ಸ್ಪೇಷಲ್ ಸೆಟ್ಟಿಂಗ್, ಒಂದು ನಿರ್ದಿಷ್ಟ ಕ್ಷೇತ್ರದಲ್ಲಿ ಒಂದು ಸಮಸ್ಯೆಯನ್ನ ತೀವ್ರಗತಿಯಲ್ಲಿ ಸಾಲ್ವ್ ಮಾಡುವ ಒಂದು ಪದ್ಧತಿಗೆ ಆಕ್ಷನ್ ರಿಸರ್ಚ್ ಎಂದು ಕರೆಯುತ್ತಾರೆ. ಇದು ಇಂಪ್ರೂವಿಂಗ್ ಪ್ರಾಕ್ಟೀಸ್ ಮಾಡಲು ಬರುತ್ತದೆ. ನೋಡ್ರಿ, ನಂಗೆ ತಿಳಿದಷ್ಟು ಹೇಳಗತ್ತಿಲ್ರಿ, ಅಗ್ದಮ್ ನನಗೆ ತಿಳಿದಂತ ಭಾಷೆದೊಳಗೆ ನಾನು ಹೇಳ್ತಾ ಇದ್ದೀನಿ. ಐ ಆಮ್ ನಾಟ್ ಎಕ್ಸ್ಪ್ಲೇನಿಂಗ್ ಇನ್ ಎಕ್ಸ್ಟ್ರಾರ್ಡಿನರಿ ವೇ. ಭಾಳ ಹೈ ಲೆವೆಲ್ ಕನ್ನಡದೊಳಗೆ, ಹೈ ಲೆವೆಲ್ ಇಂಗ್ಲಿಷ್ ಒಳಗೆ ಹೇಳ್ತಾ ಇಲ್ಲ ರೀ. ನನಗೆ ತಿಳಿದಷ್ಟು ಹೇಳ್ತಾ ಇದ್ದೀನಿ. ನನಗೆ ತಿಳಿದಷ್ಟು ನಿಮಗೆ ತಿಳಿತು ಅಂದ್ರೆ ಯು ವಿಲ್ ಗೆಟ್ ಬಿಗ್ ರಿಸಲ್ಟ್. ನನಗೆ ತಿಳಿದಷ್ಟು ನಿಮಗೆ ತಿಳಿಲಿಲ್ಲ ಮತ್ತು ನೀವು ಇನ್ನೊಂದು ದಿಲ್ಲಿ ಒಳಗೆ ಹೇಳುವಂಥ ದೊಡ್ಡ ದೊಡ್ಡ ಪ್ರೊಫೆಸರ್ ವಿಡಿಯೋಗಳನ್ನು ನೋಡ್ಬೋದು. ಇಲ್ಲ ನಂಗೆ. ಓಕೆ, ಥ್ಯಾಂಕ್ ಯು, ನಮಸ್ಕಾರ.